ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ಜಗತ್ಸಾಮು ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತದೇನೆ. ಇವತ್ತಿನ ಒಂದು ಶುಭೋದಯದ ನುಡಿ, ಬದಲಾವಣೆ ಅಂತಕ್ಕಂಥದ್ದು ಜಗದ ನಿಯಮ. ಬದಲಾವಣೆ ಆಗ್ತಾನೆ ಇರಬೇಕು. ಸೊ ಜೀವನದಲ್ಲಿ ಏನಾದರೂ ಬದಲಾವಣೆ ಆದ್ರೇ ಏನಾಗ್ತೈತೆ ಅಂದರೆ ಹೊಸ ತಿರುವುಗಳು ನಮ್ಮ ಜೀವನದಲ್ಲಿ ಹುಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಇವತ್ತಿನ ಈ ಒಂದು ವಿಷಯವನ್ನು ಜೊತೆಗೆ ಯಾಕೆ ಶೇರ್ ಮಾಡ್ಕೋತಾ ಇದ್ದೇನೆ ಅಂತ ಹೇಳಿದ್ರೆ, ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನು ನಾವು ಪಡ್ಕೊಂಡಿರ್ತೀವಿ. ಬಟ್ ಕೆಲವೊಂದಿಷ್ಟು ಚೇಂಜಸನ್ನು ಮಾಡ್ಕೊಳ್ಳಿಕ್ಕೆ ನಾವು ರೆಡಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ, ನಮಗೆ ಅರಿವಿಲ್ಲದೆ ಏನಾಗ್ತೈತಿ, ನಾವು ಸಾಕಷ್ಟು ನೋವುಗಳನ್ನು, ನಷ್ಟವನ್ನು ನಮ್ಮ ಜೀವನದಲ್ಲಿ ಅನುಭವಿಸಿರ್ತೀವಿ. ಸೊ ಅಂಥ ಒಂದು ನಷ್ಟ ನೋವುಗಳಿಂದ ಹೊರಗೆ ಬರಲಿಕ್ಕೆ ಏನು ಮಾಡಬೇಕು ಅಂದರೆ, ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಬೇಕಾಗ್ತೈತಿ. ಯಾಕಂತಂದ್ರೆ ಬದಲಾವಣೆ ಅಂತಕ್ಕಂಥದ್ದು ಹೊಸ ಒಂದು ದಾರಿಗೆ ತಿರುವನ್ನು ಕೊಡ್ತಕ್ಕಂಥದ್ದು, ಹೊಸ ಒಂದು ದಾರಿಯನ್ನು ತೋರಿಸ್ತಕ್ಕಂಥದ್ದು, ಸೊ ಈ ರೀತಿ ಬದಲಾವಣೆಗಳನ್ನು ನಾವು ಮಾಡ್ಕೊಂಡಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಸಕಾರಾತ್ಮಕ ಒಂದು ಭಾವನೆಗಳು, ಸಕಾರಾತ್ಮಕ ಯೋಚನೆಗಳು ನಮ್ಮ ತಲೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೋಡ್ರಿ, ತಲೆಯಲ್ಲಿ ಸಾಕಷ್ಟು ಗೊಂದಲಗಳನ್ನು ಇಟ್ಕೊಂಡಿರ್ತೀವಿ. ಆ ಗೊಂದಲಗಳ ಮಧ್ಯೆ ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲೇ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಂಡಾಗ ನೋಡ್ರಿ, ಬೆಳಗ್ಗೆ ಏನು ಮಾಡ್ತಿರ್ತೀವಿ, ಲೇಟಾಗಿ ಹೇಳ್ತಕ್ಕಂಥದ್ದು, ಸೊ ಲೇಟಾಗಿ ಟಿಫನ್ ಮಾಡ್ತಕ್ಕಂಥದ್ದು, ಲೇಟಾಗಿ ಕೆಲಸಗಳ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಸೊ ಇವು ದಿನಚರಿಯನ್ನು ನಾವು ಹಮ್ಮಿಕೊಂಡ್ಬಿಟ್ಟಿರ್ತೀವಿ. ಸೊ ಇಂಥ ದಿನಚರಿಯಿಂದ ಹೊರಗೆ ಬಂದಾಗ ಅಂದರೆ ಬೇಗ ಹೇಳ್ತಕ್ಕಂಥದ್ದು, ಬೇಗ ನಾಷ್ಟವನ್ನು ಮಾಡ್ತಕ್ಕಂಥದ್ದು, ಬೇಗ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ತಕ್ಕಂಥದ್ದು, ಈ ರೀತಿ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಾವು ಬೇಗ ಮುಗಿಸ್ಕೊಂಡಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ನಮ್ಮದೇ ಆಗಿರ್ತಕ್ಕಂಥ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ ಕಂಡು ಬಂದಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ, ನಮ್ಮ ಜೀವನ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಅನ್ಯೋನ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತೈತಿ. ಯಾಕಂತ ಹೇಳಿದ್ರೆ, ಮನುಷ್ಯ ತಾನು ಮೊದಲು ಖುಷಿಯಾಗಿರಬೇಕು ಅಂದಾಗ ಏನಾಗ್ತೈತಿ ಅಂದರೆ, ಸುತ್ತಲಿರ್ತಕ್ಕಂಥ ತನ್ನವರನ್ನು ಎಲ್ಲರನ್ನೂ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತೈತಿ. ಯಾಕಂತಂದ್ರೆ ಮನುಷ್ಯ ತಾನೇ ಆರೋಗ್ಯದಿಂದ ಇರದೆ, ತಾನೇ ಖುಷಿಯಾಗಿರದೆ, ತನ್ನ ಪರಿಸರವನ್ನು ಖುಷಿಯಾಗಿರಲಿಕ್ಕೆ ಸಾಧ್ಯನೇ ಇರುವುದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಚಟುವಟಿಕೆಯುಕ್ತ ಜೀವನವನ್ನು ನಾವು ನಡೆಸಬೇಕಾಗ್ತೈತಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಿಡಿದು ಅಂದರೆ ಎದ್ದೆಂದಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಸಹಿತ ನಾವೇನು ಮಾಡಬೇಕು, ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡಬೇಕಾಗ್ತೈತಿ. ನೋಡ್ರಿ, ಯಾರು ಕ್ರಿಯಾಶೀಲರಾಗಿ, ಇಟ್ ಮೀನ್ಸ್ ಏನಂದರೆ ಆ್ಯಕ್ಟಿವ್ ಆಗಿ ಕೆಲಸ ಯಾರು ಮಾಡೋದಿಲ್ವೋ ಅವ್ರು ಏನಾಗ್ತೈತಿ ಅಂತ ಹೇಳಿದ್ರೆ, ಜೀವನದಲ್ಲಿ ಏನಪ್ಪ ಅಂದ್ರೆ ಒಂದು ಜಿಗುಪ್ಸೆಯಿಂದ ಏನು ಮಾಡ್ತಿರ್ತಾರೆ, ಬಳಲ್ತಿರ್ತಾರೆ. ಸೊ ಅಂಥ ಒಂದು ಜಿಗುಪ್ಸೆಯಿಂದ ಬಳಲ್ತಕ್ಕಂತಹ ಜೀವನದಿಂದ ಏನಾಗ್ತೈತೆ ಅಂತಂದ್ರೆ, ಸಾಕಷ್ಟು ತೊಂದರೆಗಳು, ನೆಗೆಟಿವ್ ಥಾಟ್ಸ್ಗಳು ಕಂಡುಬರ್ತಾವೆ. ಸೊ ಅದನ್ನೆಲ್ಲವನ್ನು ನಾವು ಮೀರಿ ಒಳ್ಳೆಯ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಬದಲಾವಣೆಗಳು ಅತ್ಯವಶ್ಯಕವಾಗಿರ್ತಾವೆ. ಸೊ ಅಂಥ ಬದಲಾವಣೆಗಳು ಪ್ರತಿಯೊಂದು ಹಂತದಲ್ಲೂ ಆಗಬೇಕಾಗ್ತದೆ. ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಆ ಬದಲಾವಣೆಗಳನ್ನು ನಾವು ಕಂಡುಕೊಂಡಾಗ ಏನಾಕೈತಿ, ನಮ್ಮ ಜೀವನ ಇಲ್ಲಿ ಚೇಂಜಸ್ ಆಗಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ನಾವೆಲ್ಲರೂ ಏನಾಗಿರ್ತೀವಿ ಅಂದರೆ, ಒಂದು ಕಟ್ಟುಪಾಡುಗಳಿಗೆ ಒಳಗಾಗಿರ್ತೀವಿ. ಅಂದರೆ ನಾನು ಇಷ್ಟರಲ್ಲೇ ಬದುಕಬೇಕು, ಇಷ್ಟರಲ್ಲೇ ಏನು ಮಾಡಬೇಕು, ನನ್ನ ಒಂದು ಕೆಲಸವನ್ನು ಮುಗಿಸ್ಕೋಬೇಕು ಅಂಥೇಳಿ. ಸೊ ಈ ರೀತಿಯ ಕಟ್ಟುಪಾಡುಗಳು, ನಾನೇ ಎಕ್ಸಾಂಪಲ್ ಹೇಳ್ತಕ್ಕಂಥದ್ದು 2-3 ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಹಲವಾರು ಕಟ್ಟುಪಾಡುಗಳನ್ನು ನಾವು ಹಾಕ್ಕೊಂಡಿರ್ತೀವಿ. ಸೊ ನಾನು ಹೀಗೆ ಇರಬೇಕು, ನಾನು 4 ಗೋಡೆಗಳ ಮಧ್ಯೆ ಹೀಗೆ ಇರಬೇಕು, ಅಥವಾ ನಾನು ಹೊರಗಿನ ಪ್ರಪಂಚದಲ್ಲಿ ನನ್ನ ಸಮಯವನ್ನು ಕಳೀಬೇಕು. ಹಿಂಗೆ ನಾವೇನು ಮಾಡಿರ್ತೀವಿ, ಕೆಲವೊಂದಿಷ್ಟು ನಿಯಮಗಳನ್ನು, ರೂಲ್ಸನ್ನು ನಮಗೆ ನಾವೇ ಅಪ್ಲೈ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಸಾಕಷ್ಟು ಮಾತಾಡ್ತಕ್ಕಂತಹ ವ್ಯಕ್ತಿಗಳು, ಏನು ಮಾತಾಡದೇ ಇರ್ತಕ್ಕಂತಹ ವ್ಯಕ್ತಿಗಳು, ನೋಡ್ರಿ ಸಾಕಷ್ಟು ವ್ಯತ್ಯಾಸ ಇರ್ತಕ್ಕಂಥದ್ದು. ಸೊ ಈ ರೀತಿ ಇದ್ದಾಗ ಏನಾಕೈತಿ ಅಂತ ಹೇಳಿದ್ರೆ, ಒಂದು ಸಮಾಜಕ್ಕೆ ನಾವು ಯಾವ ರೀತಿ ಇರ್ತೀವಿ, ಆ ಸಮಾಜ ನಮ್ಮನ್ನು ಆ ರೀತಿ ಒಪ್ಕೊಳ್ಳೋದಿಲ್ಲ. ಸೊ ಸಮಾಜಕ್ಕಾಗಿ ನಾವೇನು ಮಾಡಬೇಕು, ನಮ್ಮಲ್ಲೇ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ. ಅಂದರೆ ಇಲ್ಲಿ ಸಮಾಜಕ್ಕಾಗಿ ನಾವು ಸಂಪೂರ್ಣ ನಮ್ಮ ಒಂದು ಜೀವನವನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಕೆಲವೊಂದಿಷ್ಟು ವಿಚಾರಗಳು ಸಮಾಜಕ್ಕೆ, ಅಂದರೆ ನಮ್ಮ ನೆರೆಹೊರೆಯವರಿಗೆ, ನಮ್ಮ ಆತ್ಮೀಯರಿಗೆ ಇರುಸು ಮುರುಸು ಆಗಬಾರ್ದು. ಅಂತಹ ಒಂದು ವಿವೇಚನೆಯನ್ನು ಇಟ್ಕೊಂಡು ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಇದರಿಂದ ನಾವು ಖುಷಿಯಾಗಿರ್ತೀವಿ, ಬೇರೆಯವರು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಇಂತಹ ಒಂದು ಅನುಭವಗಳು ತಮ್ಮಲ್ಲೂ ಆಗಿದ್ದರೆ, ಅಥವಾ ತಮ್ಮ ಮನಸ್ಸಿನಲ್ಲೂ ಬಂದಿದ್ದರೆ, ತಾವು ಸಹಿತ ಒಂದು ಯಾವುದೋ ಕಂಫರ್ಟ್ ಝೋನಲ್ಲಿ ಬದುಕ್ತಾ ಇರ್ತೀರಿ. ಅಂಥ ಒಂದು ಕಂಫರ್ಟ್ ಝೋನ್ನಿಂದ ನಾವು ಸಹಿತ ಹೊರಗೆ ಬಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಲಾಷೆ ಆಗಿತ್ತು ಅಂತ ಹೇಳಿದ್ರೆ, ನೀವು ಸಹಿತ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆ ರೀತಿಯಾಗಿ ಖುಷಿಯಿಂದ ಜೀವನವನ್ನು ನಡೆಸಿ ಅಂತ ಹೇಳ್ತಾ, ಸೊ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.